ಕಾಪು ನಮ್ಮನ ಪ್ರತಿಷ್ಠಾದಿ ಬ್ರಹ್ಮಕಲಶೋತ್ಸವ ಸಂಪನ್ನಗೊಂಡಿದೆ. ನಾವೆಲ್ಲರೂ ಕೂಡ ಪುಳಕಿತರಾಗಿದ್ದೇವೆ, ಸಂತೋಷಗೊಂಡಿದ್ದೇವೆ, ಭಾವುಕರಾಗಿದ್ದೇವೆ. ಅಮ್ಮ ಬಂಗಾರದ ಗದ್ದುಗೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಒಮ್ಮೆ ನೋಡಿ ಇನ್ನೊಮ್ಮೆ ನೋಡಬೇಕು ಅಮ್ಮನನ್ನು ಎಂಬ ಆ ಭಕ್ತರಲ್ಲಿರುವಂತಹ ಆ ಭಕ್ತಿ ನಮ್ಮನ್ನು ಕೂಡ ಭಾವುಕರನ್ನಾಗಿಸಿದೆ. ನಮ್ಮ ಕುಮಾರಗುರು ತಂತ್ರಿಗಳು, ಪ್ರಧಾನ ತಂತ್ರಿಗಳು, ಅವರ ಒಂದು ಮಾರ್ಗದರ್ಶನ, ಹಾಗೆ ಪ್ರಧಾನ ಅರ್ಚಕರಾದ ಶ್ರೀನಿವಾಸ ತಂತ್ರಿಯ ಸಹಯೋಗದೊಂದಿಗೆ ನಮ್ಮ ಅಧ್ಯಕ್ಷರು, ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಬಹುಶಃ ಅವರನ್ನು ನಾವು ಅಭಿನವ ಭಗೀರಥ ಅಂತಲೇ ಕರೀಬಹುದು. ಒಂದು ರೀತಿಯ ತಪಸ್ಸಿನೊಂದಿಗೆ ಅವರು ಭಕ್ತಿಯಿಂದ, ಶ್ರದ್ಧೆಯಿಂದ ಹೀಗೇ ಆಗಬೇಕು ಎಂಬ ನಿಟ್ಟಿನಲ್ಲಿ ಅವರು ಈ ಸೇವೆಯನ್ನು ಅವರ ನಾಯಕತ್ವದಲ್ಲಿ ಒಂದು ಸಂಪನ್ನಗೊಂಡಿದೆ. ಅದೇ ರೀತಿಯಾಗಿ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟರ ಆ ಧೈರ್ಯ, ಅವರ ಒಂದು ನಾಯಕತ್ವ, ಅವರು 10-15 ದಿನ 20 ದಿವಸ ಇಲ್ಲೇ ಇದ್ದು ಒಂದು ರೀತಿಯಲ್ಲಿ ನಡೆಸಿಕೊಟ್ಟಂಥ ರೀತಿ ತುಂಬ ನಾವೆಲ್ಲ ಭಾಗ್ಯವಂತರನ್ನು ತಿಳಿಸಿದ್ದೇವೆ. ನಮಗೂ ಕೂಡ ಅವರೊಂದಿಗೆ ಸೇವೆ ಮಾಡುವಂಥ ಅವಕಾಶವನ್ನು ಅಮ್ಮ ಕೊಟ್ಟಿದ್ದರು. ಆ ಸೇವೆ ನಾವು ಕೂಡ ಧನ್ಯರಾಗಿದ್ದೇವೆ. ನಾನು ಇಷ್ಟೇ ಹೇಳಬಲ್ಲೆ, ಯಾವುದೇ ಒಂದು ತೊಂದರೆಯಾಗದ ರೀತಿಯಲ್ಲಿ ಅಮ್ಮ ಮಾಡಿಸಿಕೊಂಡಿದ್ದಾರೆ ಎಲ್ಲ ಕೆಲಸವನ್ನು ಕೂಡ. ಲಕ್ಷ ಭಕ್ತರು ದರ್ಶನವನ್ನು ಪಡೆದು, ಅನ್ನ ಸಂತರ್ಪಣೆಯನ್ನು, ಪ್ರಸಾದವನ್ನು ಪಡೆದು ಅವರು ಪಾವನರಾಗಿದ್ದಾರೆ. ಎಲ್ಲರೂ ಕೂಡ ತುಂಬ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಇಂದಿಗೂ ಬ್ರಹ್ಮಕಲಶ ಮುಗಿದು ಇಂದು 2 ದಿವಸ ಆಗಿದೆ. ಇಂದೂ ಕೂಡ ಭಕ್ತರು ರಾತ್ರಿ ಹಗಲೆನ್ನದೆ ಸರತಿ ಸಾಲಲ್ಲಿ ಸಾವಿರಾರು ಸಾಗರೋಪದೆಯಾಗಿ ಇಂದು ಭಕ್ತರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಎಲ್ಲ ಒಂದು ಶಿಲೆ ಕೊಟ್ಟ ಭಕ್ತನಿಂದ ಹಿಡಿದು ಕೋಟಿ ಕೊಟ್ಟ ಭಕ್ತರೂ ಕೂಡ ಅವರಿಗೂ ಅವರ ಸೇವೆ, ಅವರು ಕೊಟ್ಟಂಥ ದಾನದಿಂದ ಈ ದೇವಸ್ಥಾನ ಆಗಿದೆ. ಅದೇ ರೀತಿಯಾಗಿ ಸೇವೆ ಮಾಡಿದಂಥವರು ಬ್ರಹ್ಮಕಲಶೋತ್ಸವದಲ್ಲಿ, ಅದಕ್ಕಿಂತ ಮುಂಚೆ ಪ್ರತಿಷ್ಠಾದಿ ಬ್ರಹ್ಮಕಲಶೋತ್ಸವದ 9 ದಿವಸದಲ್ಲಿ ಅನೇಕ ಮಹಿಳೆಯರು, ಮಹನೀಯರು ಎಲ್ಲೆಲ್ಲಿಂದ ಬಂದು ಅದು ಯಾವ ರೀತಿ ಅವರು ವಾಲಂಟಿಯರ್, ಅವರಿನ ಸ್ವಯಂ ಸೇವಕರ ಸೇವೆ ಇರ್ಬೋದು, ಬಡಿಸುವಂಥ ಸೇವೆ ಇರ್ಬೋದು, ಅನೇಕ ಪಾರ್ಕಿಂಗ್ನಂತಹ ಒಂದು ಸೇವೆ ಇರ್ಬೋದು, ನೀರು ಸರಬರಾಜು ಮಾಡುವಂಥದ್ದಿರ್ಬೋದು, ಸ್ವಚ್ಛತೆಯ ಕೆಲಸಗಳಿರ್ಬೋದು, ಹಾಗೆ ನಮ್ಮ ಜಿಲ್ಲಾಡಳಿತ, ನಮ್ಮ ಪೊಲೀಸ್ ಸಿಬ್ಬಂದಿಗಳು, ಆರೋಗ್ಯ ಸಿಬ್ಬಂದಿಗಳು, ಆರೋಗ್ಯ ಸಿಬ್ಬಂದಿ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಿತಿಯವರು ಕೂಡ, ಅದೇ ರೀತಿಯಾಗಿ ಎಲ್ಲ ಭಕ್ತರು ಒಂದು ವಿಶೇಷ ರೀತಿಯಲ್ಲಿ ಇದು ನಮ್ಮ ಅಮ್ಮನ ಕೆಲಸ ಎಂಬ ರೀತಿ ಧನ್ಯತಾ ಭಾವದಿಂದ ಎಲ್ಲರೂ ಕೂಡ ಸೇವೆಯನ್ನು ಮಾಡಿದ್ದಾರೆ. ಎಲ್ಲರೂ ತುಂಬ ಉತ್ತಮವಾಗಿ ಸೇವೆ ಮಾಡಿದ್ರಿಂದ ಯಾವುದೇ ರೀತಿಯ ಕುಂದುಕೊರತೆ ಇಲ್ಲದೆ ಒಂದು ಹೂವಿನಂತೆ ಅಮ್ಮ ನಡೆಸಿಕೊಂಡು ಹೋಗಿದ್ದಾರೆ. ಅಮ್ಮನೂ ಕೂಡ ಒಂದು ರೀತಿಯ ಸಂತೋಷದಿಂದ ಅಲ್ಲಿ ಕೂತಿದ್ದಾರೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅಮ್ಮ ದುಷ್ಟರ ಅವರಿಗೆ ಒಂದು ರೀತಿಯ ಶಿಕ್ಷೆ ಕೊಡುವ ಮೂಲಕ, ಶಿಷ್ಟರನ್ನು ರಕ್ಷಿಸುವ ಮೂಲಕ ಅಮ್ಮ ಖಂಡಿತವಾಗಿ ಇಲ್ಲಿ ಸಾನ್ನಿಧ್ಯದಲ್ಲಿ ನೆಲೆ ಊರುತ್ತಾರೆ. ಕುಮಾರಗುರು ತಂತ್ರಿಗಳ ಆ ಪೂಜಾ ಕೈಂಕರ್ಯ ಬಹುಶಃ ಎಲ್ಲ ಬ್ರಹ್ಮಕಲಶಾದಿ ಕೆಲಸಗಳು ನಾ ಭೂತೋ ಎಂಬಂತೆ ಈ ಸನ್ನಿಧಾನದಲ್ಲಿ ನಡೆದಿದೆ. ಇದೊಂದು ಇತಿಹಾಸ, ಇದೊಂದು ಪವಾಡ. ಬ್ರಹ್ಮಕಲಶದ ದಿವಸ ಮಾರ್ಚ್ 5 ತಾರೀಕಿನಂದು ಬೆಳಿಗ್ಗೆ 5:45-6 ಗಂಟೆಗೆ ಏನು ಆ ಮಳೆ, ಒಂದು ಸ್ವಲ್ಪ ಮಳೆಯಾಗಿದೆ. ಇದು ನಮ್ಮನ್ನು ತುಂಬ ಸಂತೋಷಗೊಳಿಸಿದೆ. ಇದು ಖಂಡಿತವಾಗಿಯೂ ದೇವತೆಗಳು ಅಮ್ಮ ಉಚ್ಚಂಗಿ ಇಲ್ಲಿ ತಿರುಗಾಡ್ತಾ ಇದ್ದಾರೆ ಎಂಬುದಕ್ಕೆ ಇದು ಸಾಕ್ಷಿ. ನಿಜವಾಗಿಯೂ ಹೇಳ್ತಾರೆ, ಬ್ರಹ್ಮಕಲಶದ ದಿವಸ ಒಂದು ಸ್ವಲ್ಪ ಮಳೆ ಬರಬೇಕು ಎಂಬ ಹಿರಿಯರ ತಿಳಿದವರ ಒಂದು ಮಾತಿದೆ. ಅದೇ ಪ್ರಕಾರವಾಗಿ ಆ ದಿವಸ ಬ್ರಹ್ಮಕಲಶ ಆಗುವುದಕ್ಕಿಂತ ಮುಂಚೆ ಸ್ವಲ್ಪ ಆ ಮಳೆರಾಯ ಬಂದು ಗಂಗೆ ನಮ್ಮ ಭೂಮಿಗೆ, ಈ ಪುಣ್ಯ ನೆಲದಲ್ಲಿ ಬಿದ್ದು ಪಾವನಗೊಳಿಸಿದ್ದಾರೆ, ಸ್ವಚ್ಛ ಮಾಡಿದ್ದಾರೆ, ಶುದ್ಧ ಮಾಡಿದ್ದಾರೆ. ಆ ನಂತರ ಬ್ರಹ್ಮಕಲಶ ಸಂಪನ್ನವಾಗಿದೆ. ಇದು ಅಮ್ಮನ ವಿಶೇಷ. ಎಲ್ಲ ಭಕ್ತರ ಬಾಯಲ್ಲೂ ಸಂತೋಷದ ಮಾತುಗಳು, ಒಂದು ರೀತಿಯ ಧನ್ಯತೆಯ ಮಾತುಗಳು. ಬಹುಶಃ ನಾವೆಲ್ಲರೂ ಭಾಗ್ಯವಂತರು ತಿಳಿಸ್ತೇವೆ. ಈ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ವಾಸುದೇವ ಶೆಟ್ಟರೊಂದಿಗೆ, ನಮ್ಮ ಬ್ರಹ್ಮಕಲಶದ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟರೊಂದಿಗೆ, ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಎಲ್ಲ ಸ್ವಯಂ ಸೇವಕರು. ಮೊನ್ನೆ ಒಂದು ಮಹಿಳೆ ಬಂದು ಹೇಳ್ತದೆ, ಒಂದು ಸ್ವಯಂ ಸೇವಕಿ, ನಮಗೆ ಇಲ್ಲಿಂದ ಹೋಗಲಿಕ್ಕೆ ಮನಸ್ಸಾಗ್ತಾ ಇಲ್ಲ, ತುಂಬ ಸಂತೋಷಗೊಂಡಿದ್ದೇವೆ ನಾವು. ಇಂಥ ಒಂದು ತಾಯಿಯ ಮನೆ ಎಂಬ ಭಾವನೆ ಎಲ್ಲ ಭಕ್ತರಲ್ಲೂ ಮೂಡಿದೆ. ನಾನಿಷ್ಟೇ ಹೇಳುವಂಥದ್ದು, ನೀವು ಯಾವಾಗಲೂ ಬನ್ನಿ,
ನಿತ್ಯ ದೇವಸ್ಥಾನ ಇನ್ನು ತೆರೆದಿರುತ್ತದೆ, ನಿತ್ಯ ಅನ್ನದಾನ ಇರ್ತದೆ. ಈಗ ದೃಢ ಕಲಶದವರೆಗೆ ನಿತ್ಯ ಚಂಡಿಕಾಯಾಗಿರುತ್ತದೆ, ನಿತ್ಯೋತ್ಸವ ಇರ್ತದೆ. ತಾವೆಲ್ಲರೂ ಭಾಗಿಯಾಗಿ ಎಲ್ಲರೂ ತಮ್ಮ ತಾಯಿ ಮನೆಗೆ ಯಾವಾಗ ಬೇಕಾದರೂ ತಾವು ಬರ್ಬೋದು. ಬೆಳಿಗ್ಗೆಯಿಂದ ಸಂಜೆ ಒಂದು 7-8 ಗಂಟೆಯವರೆಗೆ ದೇವಸ್ಥಾನ ತೆರೆದಿರುತ್ತದೆ. ತಾವೆಲ್ಲರೂ ಬನ್ನಿ. ಶಿಸ್ತನ್ನು ಕಾಪಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು. ಇಂಥ ಪ್ರಸಿದ್ಧವಾದ ಇತಿಹಾಸ ನಿರ್ಮಿಸಿದ ಈ ದೇವಸ್ಥಾನದಲ್ಲಿ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆಯಬೇಕು. ನಾವೆಷ್ಟು ಸಾಧ್ಯವೋ ನಮ್ಮನ್ನು ನಾವು ಇನ್ನು ಮುಂದೆಯೂ ಕೂಡ ಇದರಲ್ಲಿ ಸಮರ್ಪಿಸಿಕೊಳ್ತೇವೆ. ಎಲ್ಲ ಭಕ್ತರು ಕೂಡ ಶ್ರದ್ಧಾ ಭಕ್ತಿಯಿಂದ ಬನ್ನಿ. ನಿಮ್ಮ ಏನು ಮನಸ್ಸಿನ ಇಚ್ಛೆ ಇದೆಯೋ ಅಮ್ಮನಲ್ಲಿ ಉಚ್ಚಂಗಿ ಸಹಿತ ಮಾರಿಯಮ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಸನ್ಮಂಗಣವಾಗಲಿ. ಎಲ್ರಿಗೂ ಲೋಕ ಕಲ್ಯಾಣಕ್ಕಾಗಿ ಎಲ್ರಿಗೂ ಪ್ರಾರ್ಥಿಸುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾವು ಸಮಿತಿಯ ಪರವಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಮತ್ತು ಇಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ, ಇಲ್ಲಿ ಸೇವೆ ಮಾಡಿದಂಥ ಎಲ್ರಿಗೂ ಕೂಡ ಕೃತಜ್ಞತೆಯನ್ನು ನಾವು ಸಮಿತಿ ಪರವಾಗಿ ಒಂದು ಬ್ರಹ್ಮಕಲಶೋತ್ಸವದ ಕಾರ್ಯಾಧ್ಯಕ್ಷನಾಗಿ ನಾನು ಎಲ್ರಿಗೂ ಕೂಡ ಧನ್ಯತಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತೇನೆ.